ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ನಾವಿವತ್ತು ಯಾವ ಕಡೆ ಹೋಗ್ತಾ ಇದ್ದೀವಿ ಅಂದರೆ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಪ್ಪು? ಟ್ರಿಪ್ ಅಲ್ಲ ಗೈಸ್, ಇವನು ಬರ್ಡೇ ಟ್ಯೂಸ್ಡೇ ಬರ್ತಾ ಇದೆ. ಸೊ ಅಕ್ಷರಾಭ್ಯಾಸ ಮಾಡಿಸೋಕ್ಕೆ ಶೃಂಗೇರಿಗೆ ಹೋಗ್ತಾ ಇದ್ದೀವಿ. ಸೊ ಈ ವ್ಲಾಗ್ ಯಾವಾಗ ಬರುತ್ತೋ ನಂಗೆ ಗೊತ್ತಿಲ್ಲ. ಸೊ ಲೆಟ್ಸ್ ಗೋ. ಟ್ರಿಪ್ ಅಲ್ಲಮ್ಮ, ನೀನು ಚೆನ್ನಾಗಿ ಓದಿಕಿತ್ತು ದಬಾಕ್ಬೇಕು ಅಂದ್ಬಿಟ್ಟು ಶೃಂಗೇರಿಗೆ ಹೋಗಿ ಅಕ್ಷರಾಭ್ಯಾಸ ಮಾಡಿಸ್ತಾ ಇದ್ದೀವಿ. ಯಾಕೆ ಅಂದರೆ ಓದಬೇಕು ಅಂತ. 4 ಡೇಸಿಗೆ ಎಷ್ಟು ಲಗೇಜ್ ಇದೆ ನೋಡಿ. ಅಲ್ಲೊಂದು ಲಗೇಜ್, ಇಲ್ಲೊಂದು ಲಗೇಜ್. ಹೊಟ್ಟೆ ಬಾಕ್ಸ್ ಬಂದ್ಬಿಟ್ವಿ ಗೈಸ್. ಸೌತೆಕಾಯಿ ಬೇಕಾ ನಿಮ್ಗೆ? ಸೌತೆಕಾಯಿ ಸೌತೆಕಾಯಿ ತಗೊಂಡ್ ಬರಕ್ ಹೋಗ್ತಾರೆ ಗಾಯ್ಸ್. ಏನಪ್ಪ ಏನ? ನಂಗೆ ಜ್ವರ ಮಗ್ನೆ, ಸೌತೆಕಾಯಿ ತಿನ್ನಕ್ಕಾಗಲ್ಲ. ನಿಂಗೆ ಜ್ವರ ಇಲ್ಲ, ನಂಗೆ ಜ್ವರ ಐತೆ. ಹೌದಾ? ಓ ಗುಡ್ ಬಾಯ್. ನಮ್ಮ ಅಪ್ಪು ತರಕಾರಿ ಎಲ್ಲ ತಿಂತಾನಲ್ಲ, ಅದಕ್ಕೆ ತಾನೇ. ನನಗೆ ಜ್ವರ ಇಲ್ಲ, ಮೇಲಾಗೈತೆ ಅಂತ ಹೇಳ್ತಾವನು. ಮಗ ನೋಡಿ ಹೆಂಗೈತೆ. ನಿಮ್ಮ ಅಮ್ಮಂದು ಇಡಿಯಟ್. ಸಿ ಹಿಯರ್. ಏನೋ ಲೈನ್ ಹಾಕ್ಸ್ಕೊಬ ಅಂದ್ರೆ ಕುರುಪ್ ಹಾಕ್ಸ್ಕೊ ಬಂದಿದ್ಯಾ? ಈ ಕಡೆ ದಪ್ಪು ಹಾಕೊಂಡಿ ಸಣ್ಣ ಮಾಡ್ಬಿಟ್ಟಾರೆ ವಿಲನ್. ಮಿರರ್ ಫುಲ್ ಗಲೀಜ್ ಇದೆ ಗೈಸ್. ಏನು ತುಂಬ ದಪ್ಪ ತಟ್ಟೆ ಆಯ್ತಲ್ಲ. ನಾನು ಮೀನ್ಸ್ ಅವರು ನಮ್ಮ ರೋಟಿ. ಅಪ್ಪಗೆ ಏನೂ ಇಲ್ಲ, ನಿಂಗೆ ಏನೂ ಇಲ್ಲ. ಸೊ ಗೈಸ್, ಊಟ ಎಲ್ಲ ಮುಗಿಸ್ಕೊಂಡ್ವಿ. ಇವಾಗ ವೆಜ್ ಹೋಟ್ಲಿಗೆ ಬಂದಿದ್ವಿ. ಅಪ್ಪಗೆ ಅಕ್ಷರ ಅಭ್ಯಾಸ ಮಾಡಿಸಿದ್ರೆ ನಮ್ಮ ಅಪ್ಪ ಹೇಳಿದ್ರು ಅವನು ಪೂಜೆ ಮುಗಿಯೋ ತನಕ ನಾನ್ ವೆಜ್ ತಿನ್ನೋದು ಬೇಡ, ಅದಕ್ಕೆ ನಾನಿಲ್ಲಿ ಐಸ್ ಕ್ರೀಮ್ ತಿನ್ಕೊಂಡಿದ್ದಾನೆ ಅವನು. ಏನೋ ಶಿವಾಜಿ ಪಾರ್ಟಿ ಹಾಲ. 1 ಗ್ರಾಮ್ ಗೋಲ್ಡ್ ಐಸ್ ಕ್ರೀಮ್ ತಿಂತಾನೆ. ರಾಜ ಕೋಲ್ಡ್ ಆಗ್ಬೇಕಪ್ಪು. ಡೈವರ್ಟ್ ಆಯ್ತಿಲ್ಲ, ತೆಗೆದು ಬಿಡೋದು. ನಾನು ಫಸ್ಟ್ ಟೈಮ್ ನಿದ್ದೆನೆ ಮಾಡಿಲ್ಲ ನಾನು. ಆ್ಯಂಡ್ ನಾನು ಏನೂ ತಿಂದಿಲ್ಲ ಗೈಸ್ ಹೋಟ್ಲಲ್ಲಿ. ನನಗೆ ಜ್ವರ ಬಂದುಬಿಟ್ಟಿತ್ತು ನೆನ್ನೆ ಎಲ್ಲ. ಇಂಜೆಕ್ಷನ್ ಹಾಕ್ಸ್ಕೊಳಕ್ಕೆ ಸ್ವಲ್ಪ ಸರಿ ಹೋಗಿತ್ತು. ಬೇರೆ ಇವಾಗ ಏನು ತಿಂದ್ರು ನಂಗೆ ಕಸ್ರೆ ಥರ ಫೀಲ್ ಆಗ್ತದೆ. ಏನೂ ತಿಂದಿಲ್ಲ, ಕರ್ಡ್ ರೈಸ್ ಸ್ವಲ್ಪ ತಿಂದೆ. ಆ್ಯಂಡ್ ಅದು ಇದು ಸ್ನ್ಯಾಕ್ಸ್ ತಿಂದೆ ಅಷ್ಟೇ. ಮಂಗಳೂರಲ್ಲಂತೂ ಎಲ್ಲ ಸ್ವೀಟ್ ಸಾರು ನಂಗೆ ಅಷ್ಟಾಗಿ ಇಷ್ಟ ಆಗೋದಿಲ್ಲ. ನಂಗೆ ಊಟದೇ ಚಿಂತೆ ಆಗಿದೆ ನಂದು. ಏನಾಗುತ್ತೋ ಏನೋ ನೋಡಬೇಕು. ನಾವು ಇವಾಗ ಹಾಸನಲ್ಲಿದ್ದೀವಿ. ಹಾಸನಿಂದ ಚಿಕ್ಕಮಂಗ್ಳೂರು. ಎಲ್ಲಿದೆ ಶೃಂಗೇರಿ? ಚಿಕ್ಕಮಂಗ್ಳೂರಿಗೆ ಹೋಗ್ಬೇಕು ಗೈಸ್. 182 ಕಿಲೋಮೀಟರ್ ಇದೆ ಇಲ್ಲಿಂದ. ಏನೋ ಶೃಂಗೇರಿಗೆ ಬಂದಾಗ ಹೇಳ್ತೀರಿ ಹಂಗೆ. ಶೃಂಗೇರಿಗೆ ಬಂದಾಗ ಹೇಳ್ತೀರಿ ಗೈಸ್. ಇವನು ಊಟ ಮಾಡಿಲ್ಲ, ತೆಗಿಯಕ್ಕೆ ಹೊಂಟಿದ್ದ. ಶೃಂಗೇರಿಗೆ ಬಂದಾಗ ನಮ್ಮಮ್ಮ ಹೇಳ್ತಾರಂತೆ. ಇಲ್ಲ ಮಮ್ಮಿ ಬರಲ್ವಂತ. ಗೋಳಿ ಸೋಡಾ ಕುಡಿಬೇಕಂತೆ ಅಪ್ಪು.
ತಾನೇ ಅಪ್ಪು? ಕೋಲ್ಡ್ ಆಗುತ್ತೆ ಮಗನೆ. ಎಲ್ಲಿ ಯಾರು ಇಲ್ಲ, ಯಾಕೆ ಮಮ್ಮಿ ಬರಲ್ಲ ಅಂತ? ನಂಗೆ ಯಾಕೋ ವಾಮಿಟ್ ಬಂದಂಗೆ ಆಗ್ತೈತೆ. ನಂಗೆ ಲಾರಿನ ನೋಡ್ರೆ ಪುಷ್ಪ ಫಿಲಮ್ ನೆನಪಾಗುತ್ತೆ ಗೈಸ್. ಏನೋ ಮರ ಕಡ್ಕೊಂಡು ಹೋಗ್ತಿದ್ದಾರೆ. ಊನಲ್ಲೇ ಇಲ್ಲೇ ಅವರು ಕೇಳ್ತಿದ್ರು ಇದೇ ಮನೆ ಅಂಗಡಿ ಇರೋದ್ ದಿನ ಇಲ್ಲೇ ಇರು, ಹಾಸ್ಟೆಲ್ ಸೇರ್ಸ್ಕೊ. ಇಲ್ಲೇ ಅಂಗಡಿಯಲ್ಲಿ ಇರೋದೆಲ್ಲ ಕೊಡ್ತೀರಾ ಅಂತ ಹೇಳು. ಅಂಗಡಿಯಲ್ಲಿ ಇರೋದೆಲ್ಲ ಕೊಟ್ರೆ ಇಲ್ಲೇ ಇರೋದು ಬೇಡ, ನಾ ಕೊಡೋದಿಲ್ಲ. ಬಿಂದು, ನಿನ್ ಕಣ್ಣು ಎಲ್ಲ ಹೋಗೈತೆ ನೋಡು, ಬಿಂದು ಮೇಲೆ ಹೋಗೈತೆ. ನಂಗೆ ಬೇಡ, ನಂಗೆ ಬಿಂದು ಇಷ್ಟ ಅಲ್ಲಪ್ಪ. ಗೈಸ್, ಇಲ್ಲಿಂದ 73 ಕಿಲೋಮೀಟರ್ಸ್ ಅಂತೆ ಚಿಕ್ಕಮಂಗ್ಳೂರಿಂದ ಶೃಂಗೇರಿ. ಅಯ್ಯೋ, ಈ ಘಾಟ್ ಸೆಕ್ಷನ್ ಹೋಗೋಷ್ಟು ನಾನು ವಾಮಿಟ್ ಮಾಡೋದು ಗ್ಯಾರಂಟಿ. ನಮ್ಮ ಕಾರ್ಗೆ ಇಲ್ಲೇನೋ ಸ್ಕ್ರ್ಯಾಚ್ ಆಗಿಬಿಟ್ಟಿದೆ. ಯಾವಾಗ ಆಯ್ತು ಏನೋ ಗೊತ್ತಿಲ್ಲ, ದೂರದಿಂದ ಕಾಣಿಸ್ತದೆ ನೋಡಿ. ಅಲ್ಲಿ ಇಲ್ಲೇನೋ ಆಗ್ಬಿಟ್ಟೈತೆ. ಯಾವಾಗ ಆಯ್ತು ನೋಡು, ಯಾವ್ದೋ ಕಲ್ ತಗ್ಲೈತೆ, ಏನೋ ಆಗೈತೆ. ಅದೇ ನಮ್ಗೆ ಸೌಂಡೇ ಬಂದಿಲ್ಲ. ಅದೇನೋ ಹಾಕಿಂಗ್ ಎಳಿತಾರಲ್ಲ, ಅದು ಮಾಡಿಸ್ಬೇಕಷ್ಟೆ. ಅಷ್ಟೊಂದೇನು ಒಂಥರ ಸ್ಕ್ರ್ಯಾಚ್, ಒಳಗೆ ಸ್ಕ್ರ್ಯಾಚ್ ಥರ ಹಿಂಗೆ ಒಳಗೆ ಹೋಗೈತೆ. ಗಿಡ್ಡ ಕವಾಸಗಳು ಎಲ್ಲ ಬಾಯ್ ಅವೆ, ಗಲ್ಲ. ಕೊಡು ನಂದು. ಕೆಫೆ ಹೆಸರು ಬಂದು ಸೀಗೂಡು ಕೆಫೆ ಅಂತ. ಲೊಕೇಟ್ ಆಗಿರೋದು ಶೃಂಗೇರಿಯಿಂದ 30 ಕಿಲೋಮೀಟರ್ಸ್ ಬ್ಯಾಕ್. ಗಟ್ಟಿ ಗಿಡ್ಕೋ. ಅಯ್ಯ, ಕ್ರಾಸ್ ಹೋಗ್ತೈತೆ. ಇವಾಗ ಬಂದ್ವಿ ಗೈಸ್. ಹೆಂಗ್ ಪೇಷಂಟ್ ತರ ಆಗಿದೆ ನೋಡಿ. ಬೆಳಗ್ಗೆ ನಾವು 9:30 ಮನೆ ಬಿಟ್ಟಿದ್ದು, ಇವಾಗ 7:30 ಟೈಮ್. ನನ್ನ ಬ್ಲಾಗ್ ಇನ್ ಬ್ಲಾಗ್ ನಂಗೆ ಗೊತ್ತಾಗ್ತದೆ. ಸೊ ಗೈಸ್, ಇವಾಗ ಊಟ ಹೋಟ್ಲಿಗೆಲ್ಲ ಬಂದಾಯಿತು. ಸೊ ಸುಮ್ಮನೆ ಊಟ ಮಾಡಬೇಕು ಅಂತ ಹೋಗ್ತಿದ್ದೀನಿ. ಆ್ಯಂಡ್ ಗೈಸ್, ರೂಮ್ ಎಂಟರ್ ಆದ್ರೆ ಇಲ್ಲಿ ಈ ಥರ ಕಾರ್ಡ್ ಹಾಕೋ ಥರ ಇದೆ. ಆ್ಯಂಡ್ ಇಲ್ಲಿ ಎಲ್ಲ ಲಗೇಜ್ ಎಲ್ಲ ಇಟ್ಕೊಳೋದಕ್ಕೆ. ಆ್ಯಂಡ್ ಲೈಟ್ ಹಾಕಮ್ಮ. ಎಸ್, ಸೊ ಇದು ವಾಶ್ರೂಮ್ ಆ್ಯಸ್ ಯೂಶುವಲ್. ಹೇರ್ ಡ್ರೈಯರು, ಒಂದು ಎಮರ್ಜೆನ್ಸಿ ಕಾಲ್ ಮಾಡೋದಕ್ಕೆ ಒಂದು ಇದಕ್ಕಿದ್ದಾರೆ. ಆ್ಯಂಡ್ ಸಿಂಕ್ ಆ್ಯಂಡ್ ಅಷ್ಟೇ. ಆ್ಯಂಡ್ ಇಲ್ಲಿ ಬಾತಿಂಗ್ ಏರಿಯಾ ಕೊಟ್ಟಿದ್ದಾರೆ ಅಷ್ಟೇ. ಇಷ್ಟೇ ವಾಶ್ರೂಮ್. ಸ್ಮಾಲ್ ಬಟ್ ನೈಸ್. ಇಲ್ಲಿ ಲೈಕ್ ಆಲ್ರೆಡಿ ನಮ್ಮ ಅಪ್ಪ ಶಾರ್ಟ್ ಇಟ್ಬಿಟ್ಟಿದ್ದಾರೆ. ಹೌದು, ಇದೇನು ಹೇಳಿ ಗೈಸ್, ಓವನ್. ಇಟ್ಸ್ ಲಾಕರ್. ಇದೇನೋ ನಾವು ಅಂಥದ್ದು ತಂದಿರೋ ಲಾಕರಲ್ಲಿ ಇಕ್ಕುವಂಥದ್ದು. ಸೊ ಇಷ್ಟೇ ಇಲ್ಲಿ. ಆ್ಯಂಡ್
ಇಲ್ಲೊಂದು ಫ್ರಿಡ್ಜ್ ಕೊಟ್ಟಿದ್ದಾರೆ, ಮಿನಿ ಫ್ರಿಡ್ಜ್. ಏನೂ ಇಕ್ಕಿಲ್ಲ, ವಾಟರ್ ಏನೂ ಇಕ್ಕಿತ್ತು ಅಷ್ಟೇ. ಆ್ಯಂಡ್ ಟೀ ಮಾಡ್ಕೊಂಡು ಕಾಫಿ ಮಾಡ್ಕೊಳೋದಕ್ಕೆ ಆ್ಯಂಡ್ ವಾಟರ್ ಬಾಟಲ್ಸ್ ಆ್ಯಂಡ್ ಹ್ಯೂಜ್ ಮಿರರ್ ಕೊಟ್ಟಿದ್ದಾರೆ. ಇವನು ಅದು ಏನು ಇದು ಮಾಡ್ತಿದಾನೋ ಗೊತ್ತಿಲ್ಲ ಇವನು. ಆ್ಯಂಡ್ ಯೂಶಲ್ ಲ್ಯಾಂಡ್ಲೈನ್ ಇಷ್ಟೇ ರೂಮ್. ನಾವು ಆಲ್ರೆಡಿ ಮಲ್ಕೊಬಿಟ್ಟಿದ್ದಾರೆ. ಅದ್ರೊಳಗೆ ಹೋಗಂಗಿಲ್ಲ ಅಪ್ಪು, ಬಿದ್ದೋಗ್ಬಿಡ್ತೀಯ. ಕರೆಂಟ್ ಶಾಕ್ ಹೊಡಿತೈತೆ ನೋಡು, ಬೇಡ ಸುಮ್ಮನೆ ಇರು. ಮತ್ ನೋಡ ಅದ್ರೊಳಗೆ ಲೈಟ್ ಬರ್ತೈತೆ ನೋಡಲ್ಲಿ, ಅದೇ ಕರೆಂಟ್ ನೋಡಿ, ಲೈಟ್ ಬರ್ತೈತೆ. ಏನೋ ಗೈಸ್, ನಾನು ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಯಾಕಂದರೆ ನಾಳೆ ಶೃಂಗೇರಿಗೆ ಹೋಗೋದಿದೆ. ನಾನು ವಿಡಿಯೋ ಎಡಿಟಿಂಗ್ ಮಾಡ್ಬೇಕಾದ್ರೆ ನೋಡಿದೆ ಆಲ್ಮೋಸ್ಟ್ ಒಂದು 15 ಮಿನಿಟ್ಸ್ 12 ಮಿನಿಟ್ಸ್ ಆಗಿಬಿಟ್ಟಿದೆ ವಿಡಿಯೋ. ಸೊ ಕಂಟಿನ್ಯೂ ಮಾಡಿ ತುಂಬ ಲೆಂತ್ ಆಗುತ್ತೆ ಆ್ಯಂಡ್ ನೋಡೋಕ್ಕೂ ಇಂಟ್ರೆಸ್ಟ್ ಇರೋದಿಲ್ಲ. ಸೊ ಇದು ನಮ್ಮ ಟ್ರಾವೆಲಿಂಗ್ ಬ್ಲಾಗ್ ಆಗಿತ್ತು ಅಂತ ಅಂದ್ಕೊಳ್ಳಿ. ಆ್ಯಂಡ್ ಶೃಂಗೇರಿಗಿನ್ನ 1 ಕಿಲೋಮೀಟರ್ ಹಿಂದೆ ನಾವು ಒಂದು ಹೋಟೆಲ್ ಬುಕ್ ಮಾಡಿದ್ದು ಆ್ಯಂಡ್ ಹೋಟೆಲ್ ಟೂರ್ ಎಲ್ಲ ಮಾಡಿದ್ದೀನಿ. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಆ್ಯಂಡ್ ನೋಡ್ಬೋದು ನೀವು, ಒಂದು ನಿಮಿಷ ತೋರಿಸ್ತೀನಿ ನಿಮಗೆ ನೋಡಿ. ಶೃಂಗೇರಿ 1 ಕಿಲೋಮೀಟರ್ ಅಂತಿದೆ. ಸೊ ನಾಳೆ ಬೆಳಗ್ಗೆ ಬೇಗ ಎದ್ದು ಹೋಗಬೇಕು. ಹೋಟೆಲ್ ಆಂಬಿಯನ್ಸ್ ಅಂತೂ ಹೇಳಲೇಬೇಕು, ಸಕ್ಕತ್ತಾಗಿತ್ತು. ಆ್ಯಂಡ್ ಇಟ್ಸ್ ವೆಜ್ ಹೋಟೆಲ್, ನಾನ್ ವೆಜ್ ಸಿಗೋದಿಲ್ಲ ಇಲ್ಲಿ. ಮೋಸ್ಟ್ಲಿ ದೇವಸ್ಥಾನ ಹತ್ತಿರದಲ್ಲಿದೆ ಅಂದ್ಬಿಟ್ಟು ನಾನ್ ವೆಜ್ ಇಕ್ಕಿಲ್ವೇನೋ ಗೊತ್ತಿಲ್ಲ. ಆ್ಯಂಡ್ ಹೋಟ್ಲ್ ಹೆಸರು ಶಾರದಾ ಎಲೈಟ್ ಅಂತ. ಸೊ ಆಂಬಿಯನ್ಸ್ ಎಲ್ಲ ಚೆನ್ನಾಗಿದೆ ಅಂತೆ. ಸೊ ಈ ವಿಡಿಯೋ ಇಷ್ಟ ಆಗಿದೆ, ಪ್ಲೀಸ್ ಡೂ ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಆ್ಯಂಡ್ ನಾಳೆ ನಮ್ಮ ಅಪ್ಪ ಬರ್ಡೇ, ಎಲ್ಲರೂ ವಿಶ್ ಮಾಡಿ ಕಮೆಂಟಲ್ಲಿ. ಬಾಯ್ ಗೈಸ್.